ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ವಿತರಿಸಲಾಗುತ್ತಿರುವ ಪೌಷ್ಟಿಕವುಳ್ಳ ಆಹಾರ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಲ್ಲಿದ್ದು, ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸಮರ್ಪಕವಾಗಿ ವಿತರಿಸುವಂತೆ ಹೋರಾಟಗಾರರು ಸಿಡಿಪಿಒ ಇಲಾಖೆಗೆ ಹಕ್ಕೊತ್ತಾಯ ಮಾಡಿದ್ದಾರೆ. ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ಉಪ್ಪರ್ ರಾಘವೇಂದ್ರ, ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಹುಚ್ಚೇನಹಳ್ಳಿ ಪಂಪಾಪತಿ ನೇತೃತ್ವದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಿಡಿಪಿಒ ಇಲಾಖಾಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಸಂಬಂಧಿಸಿದಂತೆ ಹುಚ್ಚೇನಹಳ್ಳಿ ಪಂಪಾಪತಿ ಮಾತನಾಡಿ, ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಆಹಾರ ಪದಾರ್ಥ ಹಾಗೂ ಸಾಮಗ್ರಿಗಳನ್ನು ಪರಿಶೀಲಿಸಿದ್ದು, ಕೆಲವು ಆಹಾರ ಪದಾರ್ಥಗಳು ಕಳಪೆ ಗುಣಮಟ್ಟದ್ದಾಗಿವೆ, ಕೆಲವು ಹುಳ ಕಸ ತ್ಯಾಜ್ಯಗಳನ್ನು ಒಳಗೊಂಡಿವೆ. ತುಂಬಾ ಹಳೆಯ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡುಬಂದಿವೆ. ಆರ್ಗ್ಯಾನಿಕ್ ಬೆಲ್ಲ ಎಂದು ಹೇಳಲಾಗುವ ಬೆಲ್ಲ ತುಂಬಾ ಕಳಪೆಯದ್ದಾಗಿದೆ. ಕೆಲವೆಡೆಗಳಲ್ಲಿ ಬೇಳೆ ಹುಳಗಳಿಂದ ಕೂಡಿವೆ. ಹೀಗೆ ಅನೇಕ ಲೋಪಗಳಿರುವ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜಾಗುತ್ತಿದ್ದು, ಗರ್ಭಿಣಿಯರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಅಂಗನವಾಡಿ ಶಾಲೆಯಲ್ಲಿ ಆಹಾರ ಸೇವಿಸುವ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ನಾನಾ ರೀತಿಯ ಅನಾರೋಗ್ಯಕ್ಕೀಡಾಗಬಹುದಾಗಿದೆ. ಕಾರಣ ಕೂಡಲೇ ಇಲಾಖೆಯ ಉನ್ನತ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಿದೆ. ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಲಾಗುವುದು ಮತ್ತು ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರ ಮೇಲಾಗುವ ಅನಾರೋಗ್ಯಕ್ಕೆ ಸಿಡಿಪಿಒ ಅಧಿಕಾರಿಗಳೇ ಹೊಣೆಯಾಗಿಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ವರದಿ ಎಚ್ ವೀರೇಶ್, ಕೂಡ್ಲಿಗಿ, KS ನ್ಯೂಸ್ 24x7. ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡ್ತಿದ್ದಾರೆ. ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನೋಕ್ಕೆ ಭಯ ಪಡ್ತಾ ಇದ್ದಾರೆ. ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ಕೂಡ ಬೆಲ್ಲ ನೋಡಿ ಭಯ ಪಡ್ತಾಯಿದ್ದಾರೆ. ಬೆಲ್ಲ ಹೆಂಗೈತಪ್ಪ ಅಂದರೆ ಒಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ. ದಯವಿಟ್ಟು ಮೊನ್ನೆ ಸಿಡಿಪೋ ಸರ್ ಅವರಿಗೆ ನಾವು ಮನೆ ಪತ್ರ ಆಲ್ರೆಡಿ ಕೊಟ್ಟಿದ್ದೀವಿ. ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿಗಿ ತಾಲೂಕಾದ್ಯಂತ ಇದು ಸಪ್ಲೈ ಆಗ್ತದೆ, ಇದನ್ನು ತರಬೇಕಂತ ಹೇಳಿದ್ವಿ. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲವನ್ನು ನಮಗೆ ವಿತರಣೆ ಮಾಡಬೇಕು. ಮಕ್ಕಳಿಗೆ ಕೂಡ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೂಡ ವಿತರಣೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರೇನೋ ನಮ್ಮ ಮನೆಗೆ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಅವ್ರಿಗೆ ಎಚ್ಚರಿಕೆ ಕೂಡ ಒಂದು ಮನವಿ ಪತ್ರವನ್ನು ನಾವು ಮೊನ್ನೆ ಸಿಡಿಪೋ ಸಾರಿ ಅವರಿಗೆ ನಾವು ತಲುಪಿಸಿದ್ವಿ. ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪದಾರ್ಥಗಳನ್ನು ವಿತರಣೆ ಮಾಡಬೇಕು. ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಎಲ್ಲಿ ನೀವು ಪರಿಶೀಲನೆ ಮಾಡಿದ್ದು? ಎಲ್ಲಿ ಎಲ್ಲ ಸುಮಾರು ಅಂದರೆ ರಾಜೀವ್ನಗರ ಅಂಗನವಾಡಿ ಕೇಂದ್ರ ಮತ್ತು ಕ್ಯೂ ಅಂಗನವಾಡಿ ಕೇಂದ್ರ, ಸುಮಾರು ಒಂದು 10 ಅಂಗನವಾಡಿ ಶಾಲೆಗಳಲ್ಲಿ ನಾವು ಪರಿಶೀಲನೆ ಮಾಡಿವಿ. ನನ್ನ ಹೆಸರು ಪಂಪಾಪತಿ ಅಂತ, ಕನ್ನಡ ಹಿತರಕ್ಷಣಾ ಸಮಿತಿ, ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಪಂಪಾಪತಿ. ಏನು ಸಮಸ್ಯೆ ಕಂಡೈತೆ? ಅದರೊಳಗಡೆ ಏನು ಲೋಪ ಕಂಡೈತೆ? ಏನು ಲೋಪ ಕಂಡೈತಪ್ಪ ಅಂದರೆ ಅದರೊಳಗಡೆ ಅದು ಗೊಬ್ಬರ ನೋಡಿದರೆ ನೀವು ಏನಂತಾರೆ, ನಿಮಗೆ ಆಲ್ರೆಡಿ ನಾವು ಅದನ್ನು ತೋರಿಸಿದ್ದೀವಿ. ಇದೊಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ, ನಂಗೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ. ಅದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನಾವು ನೋಡಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ಯಾವ ಥರ ಬರುತ್ತಂತ. ದಯವಿಟ್ಟು ಅದೇನು ಸರ್ಕಾರ ಏನು ಸುಮ್ಮನೆ ಕೊಟ್ಟಿರೋದಿಲ್ಲ, ಅದು ನಮ್ಮ ತೆರಿಗೆ ರೊಕ್ಕದಿಂದನೇ ಒಳ್ಳೆ ಬೆಲ್ಲ ಅಂತಲೇ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ನಿಷ್ಕ್ರಮಗೊಳಿಸ್ಬೇಕು. ಆ ಬೆಲ್ಲನ ನಮಗೆ ಆ ಬೆಲ್ಲನೇ ಬೇಡ. ಯಾಕಂದರೆ ಅದನ್ನು ತಿನ್ನೋಕ್ಕೆ ಎಲ್ಲರೂ ಭಯ ಪಡ್ತಿದ್ದಾರೆ. ಅಂಗನವಾಡಿ ಸ್ಕೂಲಲ್ಲಿ ಕೂಡ ಎಲ್ಲ ಬೆಲ್ಲ ಕೂಡ ಹಂಗೆ ನೀರಾಗಿ ಹರಿದು ಬಿಡುತ್ತೆ. ಅದು ಅಂದರೆ ನಾವು ಹೋಗಿರ್ತಕ್ಕಂಥ ಸಂದರ್ಭದಾಗ ಅಂಗನವಾಡಿ ಸ್ಕೂಲಲ್ಲಿ ನೀರಾಗಿ ಹರಿದು ಬಿಡುತ್ತೆ. ಮತ್ತು ಬೇಳೆ ಕೂಡ ಎಲ್ಲ ಹುಳ ಬಿದ್ದೋಗಿದ್ದಾವೆ. ಪ್ರತಿಯೊಂದು ಸಮಗ್ರಗಳು ಸರಿಯಾದ ರೀತಿಯಲ್ಲಿ ಅಂಗನವಾಡಿ ಸ್ಕೂಲಲ್ಲಿ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಂಥ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬಾರ್ರಿ. ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಕೂಡ ವಿತರಣೆ ಮಾಡಬಾರ್ದು. ಯಾಕಂದರೆ ಅದರಲ್ಲಿಂದ ತಿಂದರೂ ಒಳಗೆ ಪಾಪಿಗೆ ಏನೋ ತೊಂದರೆ ಆದರೆ ಯಾವ ಅಧಿಕಾರಿಗಳು ಬರಲ್ಲ. ನಾವು ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ.
ಇದನ್ನು ದಯವಿಟ್ಟು ನೀವು ಪರಿಗಣನೆ ಮಾಡಿಕೊಂಡು ಈ ಬೆಲ್ಲವನ್ನು ನಿಷ್ಕಾಯಮಗೊಳಿಸಬೇಕು. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ನಮಗೆ ವಿತರಣೆ ಮಾಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಅಕಸ್ಮಾತ್ ಅವ್ರೇನ ವಿತರಣೆ ಮಾಡದಿದ್ದ ಕಾರಣಕ್ಕೆ ನಾವು ಮುಂದಿನ ದಿನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ. ನಿಮ್ಮ ಹೆಸರು? ಪಂಪಾಪತಿ ಅಂತ, ಹುಚ್ಚನಹಳ್ಳಿ ಪಂಪಾಪತಿ ಅಂತ, ಕನ್ನಡ ಹಿತರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು. ಅಣ್ಣ ಹೇಳಣ್ಣ, ಏನು ಪ್ರಾಬ್ಲಮ್ ಇಲ್ಲಿ ಹಾಸ್ಟೆಲ್ ಇದ್ರಾಗ ಅಂಗನವಾಡಿಯಲ್ಲಿ ಹೇಳಣ್ಣ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ